ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಸ್, ಇವತ್ತು ನನ್ನ ಡ್ರೀಮ್ ಬೈಕ್ ನನ್ನ ಕೈಲಿದೆ. ಐ ಫೈನಲಿ ಬಾಟ್ ಮೈ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ BS6 ಗ್ರಾನೈಟ್ ಬ್ಲ್ಯಾಕ್ ವರ್ಷನ್. ಸೂಪರ್ ಬೈಕ್, ಲುಕ್ಸ್ ವೈಸ್ ಕ್ರೇಜಿ, ಪರ್ಫಾರ್ಮೆನ್ಸ್ ವೈಸ್ ಕೇಳಂಗೆ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಆಫ್ ರೋಡ್ ವೆಹಿಕಲ್ ಮಾರ್ಕೆಟಲ್ಲಿ, ಅದು ಈ ಪ್ರೈಸ್ ರೇಂಜ್ಗೆ. ಐ ಆಮ್ ಲೈಕ್ ಸೂಪರ್ ಎಕ್ಸೈಟೆಡ್ ಟು ಬಿ ಹಾನೆಸ್ಟ್ ವಿತ್ ಯು. ಹ್ಯಾಪಿನೆಸ್ ಅನ್ನೋದು ತುಂಬ ಕಡಿಮೆ ಸಿಗುತ್ತೆ ಲೈಫಲ್ಲಿ. ಇದು ಒನ್ ಸಚ್ ಮೂಮೆಂಟ್ ವೇರ್ ಐ ಆಮ್ ಟೋಟ್ಲಿ ಹ್ಯಾಪಿ, ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ಐ ಹ್ಯಾವ್. ಕ್ರೇಜಿ ಲುಕಿಂಗ್, ಕ್ರೇಜಿ ಲುಕಿಂಗ್ ಬೈಕ್, ಕ್ರೇಜಿ ಪರ್ಫಾರ್ಮೆನ್ಸ್, ಓವರಾಲ್ an awesome product from Royal Enfield is finally with me. ಈ ಪ್ರೈಸ್ ರೇಂಜಲ್ಲಿ ಈ ಬೈಕ್ ಅಂತೂ ಸೂಪರ್ಬ್ ಆಗಿದೆ. ದಿಸ್ ಬೈಕ್ ಈಸ್ ಮೋಸ್ಟ್ಲಿ ನೋನ್ ಫಾರ್ ಇಟ್ಸ್ ಆಫ್ ರೋಡ್ ಕೇಪಬಿಲಿಟೀಸ್. ಆ್ಯಸ್ ಲಾಂಗ್ ಆ್ಯಸ್ ಯು ಟೇಕ್ ಇಟ್, ಆ್ಯಸ್ ಫಾರ್ ಆ್ಯಸ್ ಯು ಟೇಕ್ ಇಟ್, ದಿಸ್ ಈಸ್ ಆಲ್ವೇಸ್ ರೆಡಿ ಫಾರ್ ಎನಿ ಚಾಲೆಂಜಸ್ ಅಂಥ ಬೈಕ್ ಇದು. ಅದಕ್ಕೆ ಇಷ್ಟು ವರ್ಷ ವೆಯ್ಟ್ ಮಾಡಿ ಇದೇ ಬೈಕ್ ಬೇಕು ಅಂತ ತುಂಬ ಆಸೆ ಪಟ್ಟು ತೊಗೊಂಡಿದ್ದು ಬೈಕ್ ಇದು. ತುಂಬ ಅಂದರೆ ತುಂಬ ಹ್ಯಾಪಿ ಆಗಿದ್ದೀನಿ. ಸೊ ಇವತ್ತೇನು ಪ್ಲ್ಯಾನ್ಸ್ ಇಲ್ಲ, ಬೈಕ್ ಡೆಲಿವರಿ ತೊಗೊಂಡೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ತೊಗೊಂಡೋಗ್ತಾ ಇದ್ದೀನಿ. ಕಲರ್ಸ್ ವೈಸ್ ಬಂದರೆ ತುಂಬ ಆಪ್ಷನ್ಸ್ ಇದೆ ಹಿಮಾಲಯಲ್ಲಿ, ತುಂಬ ಕಲರ್ಸ್ ಇದೆ. ಐ ಗೆಸ್ 5 ಕಲರ್ಸ್ ಇದೆ ಅನ್ಕೋತೀನಿ. ಬಟ್ ನನಗೆ ತುಂಬ ಇಷ್ಟ ಆಗಿದ್ದ ಕಲರ್ ಇದು ಬ್ಲ್ಯಾಕ್. ಅದೇನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಜಸ್ಟ್ ನಿಮ್ಗೊಂದು ಕಡೆ ನಿಲ್ಲಿಸಿ ಈ ಬೈಕ್ನ ತೋರಿಸ್ಬೇಕು ಅಂತ ಅನ್ನಿಸ್ತಿದೆ. ಐ ವಿಲ್ ಜಸ್ಟ್ ಶೋ ಯು ದಿ ಲುಕ್ ಆಫ್ ದಿಸ್ ಬೈಕ್. ಕಾಣ್ತಿದ್ಯಾ? ಕ್ರೇಜಿ ಲುಕಿಂಗ್ ಬೈಕ್ ಅಲ್ಲ? ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬೈಕ್ ಲುಕ್ಸ್ ಅಂತೂ. ಮೇಜರ್ ಚೇಂಜಸ್ ಏನೂ ಇಲ್ಲ, ಕೆಲವು ಕಾಸ್ಮೆಟಿಕ್ ಚೇಂಜಸ್ ಮಾಡಿದ್ದಾರೆ. ಫಸ್ಟ್ ಏನು ಅಂದರೆ, ಇಲ್ಲಿ ಬಂದ್ಬಿಟ್ಟು ಟ್ಯಾಂಕ್, ದೇರ್ ಯೂಸ್ ಟು ಬಿ ಎ ಸ್ಟಿಕ್ಕರ್ ವಿಚ್ ಯೂಸ್ ಟು ಬಿ ದೇರ್, ಆ್ಯಂಡ್ ಇವಾಗ ಅದನ್ನು ತೆಗೆದುಬಿಟ್ಟು ದೇ ಹ್ಯಾವ್ ಡನ್ ಗ್ಲಾಸಿ ಆ್ಯಂಡ್ ಸ್ವಲ್ಪ ಮ್ಯಾಟ್ ಫಿನಿಶ್ ಮಾಡಿದ್ದಾರೆ, ಬೇಸಿಕ್ಲಿ ಟು ಅವಾಯ್ಡ್ ಸ್ಕ್ರ್ಯಾಚಸ್ ಆ್ಯಂಡ್ ಸ್ಟಫ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಇದು ಲಗೇಜ್ ಕ್ಯಾರಿಯರ್ ಒಂದಿದೆ. ಇದು ಮ್ಯಾಕ್ಸಿಮಮ್ 7 kgs ಮಾತ್ರ ಇಟ್ಕೊಳಕ್ಕಾಗತ್ತೆ. ಇನ್ನು ಸ್ವಲ್ಪ ದೊಡ್ಡದಾಗಿದೆ, ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇಟ್ಸ್ ಓಕೆ ಫಾರ್ ಶಾರ್ಟ್ ಟ್ರಾವೆಲ್, ಇಟ್ಸ್ ಮೋರ್ ದೆನ್ ಎನಫ್. ಇನ್ನು ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಆಕ್ಸರೀಸ್ ಮಾಡ್ಕೊಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಇದೊಂದು ಮೇಜರ್ ಚೇಂಜ್. ವಿ ಹ್ಯಾವ್ ದಿ ಗೂಗಲ್ ಅಸಿಸ್ಟ್. ಇನಿಷಿಯಲಿ ವಿ ಯೂಸ್ ಟು ಓನ್ಲಿ ಗೆಟ್ ದಿಸ್ ಪೋರ್ಷನ್ ಆಫ್ ದಿ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್, ಬಟ್ ಹೌವರ್ ದೇ ಹ್ಯಾವ್ ಆ್ಯಡೆಡ್ ದಿಸ್ ಗೂಗಲ್ ಅಸಿಸ್ಟ್. ಆ್ಯಂಡ್ ಅದನ್ನು ಟ್ರೈ ಮಾಡಬೇಕು, ಅದಕ್ಕಂತ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಅದು ಹೆಂಗೆ ಯೂಸ್ ಮಾಡೋದು ಅಂತ. ಸೊ ಸಿನ್ಸ್ ವಿ ಹ್ಯಾವ್ ದಿ ಗೂಗಲ್ ಅಸಿಸ್ಟ್ ಹಿಯರ್, ದೇ ಹ್ಯಾವ್ ಬೇಸಿಕ್ಲಿ ಎಕ್ಸ್ಟೆಂಡೆಡ್ ದಿಸ್ ವಿಂಡ್ಶೀಲ್ಡ್ ಆ್ಯಂಡ್ ಇಟ್ ವರ್ಕ್ಸ್ ಪ್ರಿಟಿ ಗುಡ್. ಆ್ಯಂಡ್ ದಿಸ್ ಈಸ್ ದಿ ಫ್ರಂಟ್ ಆ್ಯಂಗಲ್ ಆಫ್ ದಿ ಬೈಕ್. ಏನಕ್ಕೋ ಗೊತ್ತಿಲ್ಲ, ಬೈಕ್ ಕ್ಲೀನಾಗಿತ್ತು, ಬರೋಷ್ಟಲ್ಲಿ ಫುಲ್ ಮಳೆ, ಏನೂ ಮಾಡೋಕ್ಕಾಗಿಲ್ಲ. ಬಟ್ ಆಫ್ ರೋಡ್ ಬೈಕ್ ಅಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ಅಬೌಟ್ ಇಟ್. ಒನ್ ಮೋರ್ ಚೇಂಜ್, ಈ ಪ್ಲಾಸ್ಟಿಕ್ ಪ್ಯಾನಲ್ ಇದೆಯಲ್ಲ, ಇನಿಷಿಯಲ್ ಮಾಡೆಲಲ್ಲಿ ಇಟ್ ಯೂಸ್ ಟು ಎಂಡ್ ಹಿಯರ್. ಇವಾಗ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಈ ಪೋರ್ಷನ್ ಕೂಡ ಕವರ್ ಮಾಡಿದ್ದಾರೆ. ಆ್ಯಂಡ್ ಈ ರಾಡ್ಸ್ ಬಂದ್ಬಿಟ್ಟು, ಇನ್ ದಿ ಇನಿಷಿಯಲ್ ಮಾಡೆಲ್ಸ್ ವಿ ಯೂಸ್ ಟು ಗೆಟ್ ಇಟ್ ಯೂಸ್ ಟು ಬಿ ಟಿಲ್ ಹಿಯರ್. ಇದನ್ನು ಅದು ಟಾಲ್ ಪೀಪಲ್ ಯೂಸ್ ಟು ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್ ವಿತ್ ಇಟ್, ಆ್ಯಂಡ್ ದೇ ಹ್ಯಾವ್ ಟೇಕನ್ ಕಸ್ಟಮರ್ ಫೀಡ್ಬ್ಯಾಕ್ ಆ್ಯಂಡ್ ದೇ ಹ್ಯಾವ್ ರೆಡ್ಯೂಸ್ ದಿ ಸೈಜ್. So apart from that, it's the same engine and same bike. Look feel ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಕೆಲವು ಕಾಸ್ಮೆಟಿಕ್ ಚೇಂಜಸ್ ಇದೆ ಅಷ್ಟೇ. ಆ್ಯಂಡ್ ಲೆಟ್ ಮೀ ಶೋ ಯು ಹೌ ಇಟ್ ಸೌಂಡ್ಸ್. ಇದು ನ್ಯೂಟ್ರಲ್, ಸೇಮ್. ಬನ್ನಿ ಹೊಡೋಣ. I just wanted to show you guys my new bike. ಆ್ಯಂಡ್ ಮುಂದಿನ ದಿನಗಳಲ್ಲಿ ತುಂಬ ಟ್ರಿಪ್ಸ್ ಪ್ಲ್ಯಾನ್ ಮಾಡಿದ್ದೀನಿ. ಐ ಹೋಪ್ ಯು ಗೈಸ್ ಲೈಕ್ ಮೈ ಕಾಂಟೆಂಟ್. ಲೆಟ್ಸ್ ಸಿ. ನಾನೇನಕ್ಕೆ ಕ್ಲಾಸಿಕ್ ತೊಗೊಳ್ದೆ ಹಿಮಾಲಯ ತೊಗೊಂಡೆ ಅಂದರೆ ತುಂಬ ರೀಸನ್ಸ್ ಇದೆ. ಫಸ್ಟ್ ಥಿಂಗ್ ಈಸ್
ಕ್ಲಾಸಿಕ್ ತುಂಬ ಕಾಮನ್ ಆಗಿಬಿಟ್ಟಿದೆ ಈ ನಡುವೆ, ಎಲ್ಲರ ಹತ್ರನೂ ಕ್ಲಾಸಿಕ್ ಇದೆ. ಆ್ಯಂಡ್ ದಟ್ಸ್ ದಿ ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಈಸ್ ಅಷ್ಟೊಂದು ಆಫ್ ರೋಡ್ ಕೇಪಬಿಲಿಟೀಸ್ ಇಲ್ಲ ಅದಕ್ಕೆ. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಬಂದ್ರೂ ಅಷ್ಟೊಂದು ನನಗೆ ಇಂಪ್ರೆಸ್ ಆಗಿಲ್ಲ. ಆ್ಯಂಡ್ ಐ ಜಸ್ಟ್ ಟ್ರೈಡ್. ಬೇಸಿಕ್ಲಿ ನಾನು ಶೋರೂಮ್ಗೆ ಹೋದಾಗ ಐ ಆಸ್ ಫಾರ್ ಕ್ಲಾಸಿಕ್, ಬಟ್ ಒನ್ಸ್ ಐ ಟೆಸ್ಟ್ ರೈಡ್ ಮೈ ಹಿಮಾಲಯನ್, ಐ ವಾಸ್ ಎ ಬಿಗ್ ಫ್ಯಾನ್ ಆಫ್ ಇಟ್. ವೇಟಿಂಗ್ ಪೀರಿಯಡ್ ಕಾಯೋಷ್ಟರಲ್ಲಿ ಸಾಕಾಗೋಯ್ತು. ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದಿಸ್ ಬೈಕ್ಸ್ ಡೆಲಿವ್ರಿ. ಆ್ಯಂಡ್ ಫೈನಲಿ ನಂಬೋಕ್ಕಾಗ್ತಿಲ್ಲ ನನ್ನ ಕೈಲಿ ಈ ಬೈಕ್ ಇದೆ ಅಂತ. ಅಷ್ಟೊಂದು ಎಕ್ಸೈಟೆಡ್ ಆಗಿದ್ದೀನಿ, ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಇವತ್ತೇ ಯಾವ್ದಾದ್ರು ರೈಡ್ಗೆ ಹೋಗ್ಬಿಡೋಣ ಅಂತ ಆಸೆ. ಬಟ್ ನೋಡೋಣ, ಐ ಹೋಪ್ ಸೊ. ಮನೆಗೆ ಹೋಗಿ ಸ್ವಲ್ಪ ಏನಾದ್ರು ಊಟ ಗೀಟ ಮಾಡಿ ಆಮೇಲೆ ಪ್ಲ್ಯಾನ್ಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಏರಿಯಾ ರೋಡ್ಸಲ್ಲಿ ರೌಂಡ್ ಹೊಡ್ಕೊಂಡು ಮನೆಗೆ ಹೋಗೋಣ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಗೈಸ್, ಈ ವ್ಯೂ ನಿಮಗೆ ಇಷ್ಟ ಆಗ್ತಿದೆಯಾ ಹೇಳಿ, ಕರೆಕ್ಟಾಗಿದೆಯಾ ಈ ಗೋಪ್ರೋ ವ್ಯೂ, ಇಲ್ಲ ಏನೋ ಚೇಂಜಸ್ ಮಾಡಬೇಕಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮಗೆ ನನ್ನ ಬೈಕ್ ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಇಷ್ಟ ಆಯಿತು? ಇಷ್ಟ ಆಗಿಲ್ವಾ? ಇಷ್ಟ ಆಗಿಲ್ಲ ಅಂದರೆ ಏನು ಇಷ್ಟ ಆಗಿಲ್ಲ? ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳು ಹೇಳಿ. ನಿಮ್ಗೆ ಈ ಕಂಟೆಂಟ್ ಏನಾದ್ರು ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು, ಒಂದು ಚಿಕ್ಕ ಪ್ರಯತ್ನ ನನ್ನ ಕಡೆಯಿಂದ. ಐ ಹೋಪ್ ನನ್ನ ಪರ್ಸ್ಪೆಕ್ಟಿವ್ ಆಫ್ ಟ್ರಾವೆಲ್ ನಿಮ್ಗೆ ಇಷ್ಟ ಆಗತ್ತೆ ಅಂತ. ಇಟ್ಸ್ ಅ ನ್ಯೂ ಬಿಗಿನಿಂಗ್, ಇಟ್ಸ್ ಅ ನ್ಯೂ ಸ್ಟಾರ್ಟ್, ಇಟ್ಸ್ ಎ ನ್ಯೂ ಜರ್ನಿ ವಿತ್ ಅ ವಂಡರ್ಫುಲ್ ಡ್ರೀಮ್ ಕಾಲ್ಡ್ ಹಿಮಾಲಯನ್. ಕವಿತ್ವ ಎಲ್ಲ ಹೇಳ್ತಾ ಇದ್ದೀನಿ ನನ್ನ ಬಟ್ಲರ್ ಇಂಗ್ಲೀಷಲ್ಲಿ. ಓ ಓ ಓ ಓ ಓ ಓ ಓ ಫುಲ್ ನೀರು. ಓ, ಇವ್ರು ಯಾರೋ ನಿನ್ನ ಹಿಮಾಲಯನ್ ಆಫ್ ರೋಡ್ ಕೇಪಬಿಲಿಟೀಸ್ನ ಟೆಸ್ಟ್ ಮಾಡುವಂಥ ಆಫ್ ರೋಡ್ ಟ್ರ್ಯಾಕ್ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಅನ್ಕೋತೀನಿ ಇಲ್ಲಿ. ಸ್ವಲ್ಪ ಸೈಡ್ಗೆ ಹೋಗಿ ಮೇಡಮ್, ಟ್ರೈ ಮಾಡ್ತೀವಿ. ಓ ನಾನು ಹೇಳಿದ್ದು ಕರೆಕ್ಟೆ. ಟ್ರೈ ಮಾಡಪ್ಪ, ಟೆಸ್ಟ್ ಮಾಡು, ನೀನು ಹೊಸ ಬೈಕ್ ತೊಗೊಂಡಿದ್ಯಾ, ಹೆಂಗಿದೆ ನಿನ್ನ ಕೇಪಬಿಲಿಟಿ, ಆಫ್ ರೋಡ್ ಕೇಪಬಿಲಿಟೀಸ್ ಹೆಂಗಿದೆ ಅಂತ ಟ್ರೈ ಮಾಡು ಅಂತಲೇ ಈ ಟ್ರ್ಯಾಕ್ ನನಗೆ ರೆಡಿಯಾಗಿ ಮಾಡಿಟ್ಟಿದ್ದಾರೆ. ಓ, ಹೊಸ ಬೈಕು, ಫುಲ್ ಮಣ್ಣು, ನೈಸ್. ಇಂಥ ಬೈಕ್ಗಳೆಲ್ಲ ಹಿಂಗೆ ಇರಬೇಕು, ನೀಟಾಗಿ ಪಾಲಿಷ್ ಮಾಡಿ ಮನೇಲಿಡೋಕ್ಕಲ್ಲ ಈ ಬೈಕ್ಗಳೆಲ್ಲ. ಇದಿರೋದೇ ರಿಪ್ ಮಾಡೋಕ್ಕೆ, ಇದಿರೋದೇ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಇದಿರೋದೇ ಟ್ರಾವೆಲ್ ಮಾಡೋದಕ್ಕೆ. ಆದಷ್ಟು ನಾನು ಇದನ್ನೆಲ್ಲ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ. ನಮ್ಮ ಏರಿಯಲ್ಲಿ ಕುದುರೆಗಳೆಲ್ಲ ಬಂದ್ಬಿಟ್ಟಿದೆ. ಓ, ಮನೆಗೆ ಹೋದೆ, ಗೇಟ್ವರೆಗೂ ಹೋದೆ, ಯಾಕೋ ಮನಸ್ಸು ಒಪ್ಪಲಿಲ್ಲ. ಇನ್ನೊಂದು ರೌಂಡ್ ಹೊಡೆಯೋಣ ಅಂತ ಮತ್ತೆ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಈ ಕಡೆ ಬಂದೆ. ಏನೂ ಮಾಡೋಕ್ಕಾಗಲ್ಲ, ಈ ಫೀಲಿಂಗ್ ಬರೀ ನಮ್ಮ ಬಾಯ್ಸ್, ಆರಿ ಬಾಯ್ಸಿಗೆ ಮಾತ್ರ ಗೊತ್ತಿರುತ್ತೆ. ನಿಜ ಹೇಳ್ತಾ ಇದ್ದೀನಿ, ಕಂಟ್ರೋಲೇ ಮಾಡ್ಕೊಳಕ್ಕಾಗ್ತಿಲ್ಲ. ಯಾವಾಗಪ್ಪ ಒಂದು ರೈಡ್ಗೆ ಹೋಗೋಣ ಅಂತ ಅನ್ನಿಸ್ತಿದೆ. ಇಲ್ಲೇ ಯಾವುದಾದ್ರೂ ಹತ್ರ ಯಾವ್ದಾದ್ರು ಸಿಕ್ಕರೆ ಈವಾಗಲೇ ಓಡ್ ಬಂದ್ಬಿಡ್ತೀನಿ. ಈ ಹಮ್ಸ್ ಎಲ್ಲ ಇದಕ್ಕೆ ಮ್ಯಾಟ್ರೇ ಅಲ್ಲ ನೋಡಿ, ಮ್ಯಾಟ್ರೇ ಅಲ್ಲ ನೋಡಿ. ನನಗೇನು ಫೀಲ್ ಆಗ್ತಿಲ್ಲ. ಇಲ್ಲೊಂದು ರೋಡ್, ಇಲ್ಲೊಂದು ಹಂಪಿದೆ, ಇಲ್ಲೊಂದು ಹಂಪಿದೆ ಅಂತ ಸ್ವಲ್ಪ ಕೂಡ ಫೀಲ್ ಆಗಲ್ಲ. ಆ ರೇಂಜಲ್ಲಿದೆ ಬೈಕಿದು. ಸಸ್ಪೆನ್ಷನ್ಸ್, ಇನಿಷಿಯಲ್ ಆಕ್ಸಿಲರೇಷನ್, ಕ್ರೇಜಿ. ಇನಿಷಿಯಲ್ ಪಿಕಪ್ ಅಂತೂ ಸೂಪರ್ಬ್ ಆಗಿದೆ. ಇದು 24 BHP 411cc. 6 months ಮುಂಚೆ ಇಟ್ ವಾಸ್ ಟೋಟ್ಲಿ ವ್ಯಾಲ್ಯೂ ಫಾರ್ ಮನಿ. ಬಟ್ ಇವ್ರು ಹೊಸ ಅಪ್ಡೇಟ್ಸ್ ಇದೆಯಲ್ಲ, ಈ ಗೂಗಲ್ ಅಸಿಸ್ಟ್ ಆ್ಯಂಡ್ ಸ್ವಲ್ಪ ಕಾಸ್ಮೆಟಿಕ್ ಚೇಂಜಸ್ ಎಲ್ಲ ಮಾಡಿದ್ದಾರೆ. ಸೊ ದೇ ಹ್ಯಾವ್ ಇನ್ಕ್ರೀಸ್ ದಿ ಪ್ರೈಸ್. ಆ್ಯಂಡ್ ಪ್ರೈಸ್ ಇನ್ಕ್ರೀಸ್ ಆದರೂ ಕೂಡ ಸ್ಟಿಲ್ ಇಟ್ ಈಸ್ ಇನ್ ದಿ ಕಾಂಪಿಟೇಟಿವ್ ಪ್ರೈಸಿಂಗ್ ಸೆಗ್ಮೆಂಟ್. ಸೊ ಪ್ರೈಸಿಂಗ್ ಈಸ್ ದಿ ಮೇಜರ್ ಅಡ್ವಾಂಟೇಜ್ ಫಾರ್ ಹಿಮಾಲಯನ್. ಎಂಡ್ ಆಫ್ ದಿ ರೋಡ್. ಇಲ್ಲೊಂದು ಯೂಟ ನೋಡ್ಯೋಣ, ಮನೆಗೆ ಹೋಗೋಣ. ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ಬೈಕ್ ಸ್ಟಾರ್ಟ್ ಮಾಡೋಣ.
ವಾವ್, ಸೂಪರ್ ಆಗಿದೆ ರೋಡು. ಶೋರೂಮ್ ಅವನು ಹೇಳ್ದ ಸರ್ ಒಂದು 500 ಕಿಲೋಮೀಟ್ರ್ವರೆಗೂ 60 ಓಡಿರಿ ಅಂತ. ಇಲ್ಲ, 60 ದಾಟ್ಬಿಟ್ಟೆ. ಸೂಪರ್ ಆಗಿದೆ, ಎಂಜಾಯ್ ಮಾಡಿ ರೈಡ್ನ. ವೆದರ್ ಕೂಡ ಸೂಪರ್ ಆಗಿದೆ ಇವತ್ತು. ಲೈಟಾಗಿ ಮಳೆ, ಫುಲ್ ಗಾಳಿ, ಲೈಟಾಗಿ ಬಿಸಿಲು. ಆಹಾ, ಪರ್ಫೆಕ್ಟ್ ಟೈಮ್ ಫಾರ್ ಎ ವಂಡರ್ಫುಲ್ ರೈಡ್. ಆ್ಯಂಡ್ ಯಾ, this was my delivery video. I hope you guys liked it. Thank you so much for joining me today. Please ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಆ್ಯಂಡ್ I'll see you guys in the next video. Thank you so much. Till then, take care. Jai Hind. Bye bye.